9,500 ಎಕರೆ ಭೂಮಿ, 23 ಹಳ್ಳಿಗಳು, 4,000 ರೈತ ಕುಟುಂಬಗಳು. ಬಿಡದಿನಲ್ಲಿ ನಿಜವಾಗ್ಲೂ ಏನು ನಡೀತಿದೆ? ಅಲ್ಲಿ ರೈತರೇ ಇಲ್ವಾ? ಟೌನ್ಶಿಪ್ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಿದೆಯಾ? ಅಲ್ಲಿರೋ ಭೂಮಿಯೆಲ್ಲ ಬರಡು ಭೂಮಿನ? ಇವು ನನ್ನ ತಲೆಯಲ್ಲಿದ್ದ ಪ್ರಶ್ನೆಗಳು. ಅದಕ್ಕೆ ಉತ್ತರ ಹುಡುಕೊಂಡು ಬೈರಮಂಗಲಕ್ಕೆ ನಾನೇ ಖುದ್ದಾಗಿ ಹೋದೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಬಹುತೇಕ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ನಿಮ್ಮ ಕಿರಣ್. ನಾನು ಒಬ್ಬ ರೈತ ಫ್ಯಾಮಿಲಿಯಿಂದ ಬಂದಿದ್ದು. ರೈತರಿಗೆ ಒಂದು 10 ಗುಂಟೆ ಜಾಗ ಇದ್ದರೆ ಎಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂತಂದರೆ ನಾನು ಸಹ ಊರಿಗೆ ಹೋದರೆ ಹೊಲದಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣನ ಜೊತೆ ಕೆಲಸ ಮಾಡ್ತೇನೆ. ಇನ್ನೊಂದು ವಿಷಯ ಅಂತಂದರೆ, ನಾನು ಹೈಸ್ಕೂಲ್ ಮತ್ತು PUC ಓದಬೇಕಾದ್ರೆ ತರಕಾರಿ ಮಾರಿ ಬಂದ ಹಣದಿಂದ ನನಗೆ ದುಡ್ಡು ಕಳಿಸ್ತಾಯಿದ್ರು. ಏನಕ್ಕೆ ಇದೆಲ್ಲ ಹೇಳಿದೆ ಅಂತಂದರೆ, ವ್ಯವಸಾಯ ಅನ್ನೋದು ಸ್ವಾಭಿಮಾನದ ಬದುಕು ಮತ್ತು ಎಷ್ಟೋ ಜನರ ಜೀವನ ಅದು. ಸೊ ಅಸಲಿ ವಿಷಯ ಸ್ಟಾರ್ಟ್ ಆಗೋದು ಬೈರಮಂಗಲದಿಂದ. ಆ ಕಡೆ 23 ಹಳ್ಳಿಗಳಿಗೆ ಸೇರಿದ 9,500 ಎಕರೆ ಭೂಮಿ ಇದು. ಸೊ ಬೈರಮಂಗಲ ಮತ್ತು ಅಕ್ಕಪಕ್ಕದ ಹಳ್ಳಿಗಳು ಎಲ್ಲೇ ನೋಡಿದ್ರೂ ಫಲವತ್ತಾದ ಭೂಮಿ ಇದೆ. ಅಡಿಕೆ ಇದೆ, ತೆಂಗಿದೆ, ರೇಷ್ಮೆ ಬೆಳೆ ಇದೆ, ರಾಗಿ ಬೆಳೆ ಇದೆ, ಮಾವಿನ ತೋಟಗಳಿದ್ದಾವೆ, ಹೈನುಗಾರಿಕೆ ನಡೀತಿದೆ. ಹೀಗೆ ಎಷ್ಟೊಂದು ಫಸಲಿದೆ. ಅಲ್ಲಿರ್ತಕ್ಕಂತಹ ಬಹುತೇಕ ಭೂಮಿ ಫಲವತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದ್ಯಾವ ಗ್ಯಾರಂಟಿ ಮೇಲೆ ಬರಡು ಭೂಮಿ ಅಂದರೂ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರಡು ಭೂಮಿ ಇರ್ಬೋದೇನೋ, ಬಟ್ ಮೆಜಾರಿಟಿ ಫಲವತ್ತಾದ ಭೂಮಿನೇ ಇದೆ. ಅದರಲ್ಲೂ ಆಲ್ರೆಡಿ ಬೆಳೆ ಇರ್ತಕ್ಕಂತಹ ಭೂಮಿನೇ ಇದೆ. ಸೊ ಅಲ್ಲಿ ಕೆಲವರನ್ನು ಕೇಳಿದಾಗ ಅವ್ರು ಹೇಳಿದ್ದು, ಈ ಟೌನ್ಶಿಪ್ ನನಗೆ ಬೇಡವೇ ಬೇಡ, ಸೊ ನಾವು ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಫಾರ್ ಯುವರ್ ಇನ್ಫಾರ್ಮೇಷನ್, ನಂದು ಬಿಡದಿ ಅಥವಾ ರಾಮನಗರ ಅಲ್ವೇ ಅಲ್ಲ, ನಮ್ಮದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು. ರೈತರ ಪರ ನಿಲ್ಲಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಫಲವತ್ತಾದ ಭೂಮಿನ, ಅದರಲ್ಲೂ ಬೆಳೆ ಇರತಕ್ಕಂತಹ ಭೂಮಿನ ಕಿತ್ಕೊಂಡು ಕಾಂಕ್ರೀಟ್ ಹಾಕಿ ಟೌನ್ಶಿಪ್ ಮಾಡೋ ಅವಶ್ಯಕತೆ ನಿಜವಾಗ್ಲೂ ಇಲ್ಲ. ಬೈರಮಂಗಲದಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಎಲ್ಲ ಕಡೆನೂ ತೋಟ ಕಾಣ್ತಿದ್ದಾವೆ, ಹೊಲ ಗದ್ದೆಗಳು ಕಾಣ್ತಿದ್ದಾವೆ. ಇಂಥ ಫಲವತ್ತಾದ ಭೂಮಿನ ಮತ್ತು 4,000 ರೈತ ಕುಟುಂಬಗಳ ಒಂದು ಬದುಕನ್ನು ಕಿತ್ಕೊಂಡು ಟೌನ್ಶಿಪ್ ಮಾಡೋದು ಅಕ್ಷರಶಃ ತಪ್ಪು ಅಂತಲೇ ನನ್ನ ಅಭಿಪ್ರಾಯ. ಸೊ ಇನ್ನೊಂದು ವಿಷಯ ಅಂತಂದರೆ, AI ಡೇಟಾ ಸೆಂಟರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀರು ಎಲ್ಲಿಂದ ತರ್ತಾರೆ? ಸೊ ಲಕ್ಷಾಂತರ ಲೀಟರ್ ನೀರು ಬೇಕು AI ಡೇಟಾ ಸೆಂಟರ್ ಮಾಡೋಕ್ಕೆ. ಸೊ ಕೆಲವೊಂದ್ಸಲ ಕಾವೇರಿ ನೀರು ಕುಡಿಯೋಕ್ಕೆ ಇರಲ್ಲ, ವ್ಯವಸಾಯಕ್ಕೆ ಇರಲ್ಲ, ಡೇಟಾ ಸೆಂಟರ್ಗೆ ಎಲ್ಲಿಂದ ಕೊಡ್ತಾರೆ? ಇಲ್ಲಿರ್ತಕ್ಕಂಥ ಭೂಮಿನ ರೈತನಿಂದ ಟೌನ್ಶಿಪ್ ಹೆಸರಲ್ಲಿ ಕಿತ್ಕೊಂಡು, ಆಮೇಲೆ ರಾಜಕೀಯ ನಾಯಕರ ಹೆಸರಿಗೆ ಮಾಡಿಸ್ಕೊಂಡು ಲ್ಯಾಂಡ್ ಡೆವಲಪ್ ಮಾಡಿ ಕಾರ್ಪೊರೇಟ್ನವರಿಗೆ ಮಾರೋದು ಅಥವಾ ಲೀಸಿಗೆ ಕೊಡೋ ಪ್ಲಾನ್ ಇದ್ದಂಗಿದೆ. ಈ ವಿಡಿಯೋ ಬಿಡದಿ ರೈತರಿಗೆ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಸಲ ಬಿಡದಿ ರೈತರು ಫಲವತ್ತಾದ ಭೂಮಿನ ಕಳ್ಕೊಂಡ್ರೆ ಮತ್ತೆ ಆ ಪ್ರಾಂತ್ಯದಲ್ಲಿ ಭೂಮಿ ಕೊಂಡ್ಕೊಳ್ಳೋಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಸೊ ಈಗ ಭೂಮಿ ಉಳಿಸ್ಕೊಳ್ಳೋದು ನಿಮ್ಮ ಕೈನಲ್ಲೇ ಇದೆ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ 2005ರಲ್ಲಿ ಕೈ ಬಿಟ್ಟಾಗ ರೆಡ್ ಝೋನ್ ಅನ್ನೋದನ್ನು ತೆಗೆದುಬಿಡಬೇಕಿತ್ತು. ಅದು ಈಗ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಸೊ ಕೆಲವರು ಟೌನ್ಶಿಪ್ಗೆ ಭೂಮಿ ಕೊಡ್ತಿದ್ದಾರೆ. ಯಾರು ಅಂತಂದರೆ, ಯಾರಿಗೆ ಸಾಲಗಳಿದೆ ಮತ್ತು ವ್ಯವಸಾಯ ಯಾರು ಮಾಡ್ತಿಲ್ಲ ಮತ್ತು ಬರೀ ರಿಯಲ್ ಎಸ್ಟೇಟ್ ಪರ್ಪಸ್ಗೆ ಯಾರೋ ಭೂಮಿ ಕೊಂಡ್ಕೊಂಡು ಸೊ ಲಾಭಕ್ಕೋಸ್ಕರ ಮಾರೋ ಅಂಥವ್ರು, ಆ ಥರದವ್ರು ಭೂಮಿ ಕೊಡ್ತಿದ್ದಾರೆ. ಆದರೆ ಯಾರು ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ, ಸೊ ಅಂಥವ್ರಿಗೆ ತೊಂದರೆ ಆಗ್ತಿದೆ. ಅಂಥವರೇ ಈಗ ಹೋರಾಟ ಮಾಡ್ತಿರೋದು. ಸೊ ಇಲ್ಲಿ 2 ಸೊಲ್ಯೂಷನ್ಗಳಿದೆ. ಎಷ್ಟು ಭೂಮಿ ಸಿಗುತ್ತೋ ಅಷ್ಟರಲ್ಲೇ ಟೌನ್ಶಿಪ್ ಮಾಡೋದು, ಅಥವಾ ಟೌನ್ಶಿಪ್ ಪೂರ್ತಿ ಕೈಬಿಟ್ಟು ಬೇರೆ ಕಡೆ ಮಾಡೋದು. ಸೊ ಇವ್ರು ನಿಜವಾಗ್ಲೂ ಕರ್ನಾಟಕದ ಅಭಿವೃದ್ಧಿ ಬಯಸೋರಾದರೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಬರಡು ಭೂಮಿ ಸಿಗುತ್ತೆ, ಸಾವಿರಾರು ಎಕರೆಗಟ್ಟಲೆ ಸಿಗುತ್ತೆ. ಅಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ರೆ ಹಳ್ಳಿಗಳಿಂದ ಬಂದವರೆಲ್ಲ ವಾಪಸ್ ಹೋಗ್ತಾರೆ. ಬೆಂಗಳೂರಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ. ಅವರು ಪಾವಗಡಕ್ಕೆ ಇಂಡಸ್ಟ್ರೀಸ್ ಬರ್ಬೇಕಂತ ತುಂಬಾನೇ ಕಾಯ್ತಾ ಇದ್ದೀವಿ, ಬಟ್ ಬರ್ತಿಲ್ಲ. ಸೊ ಪಾವಗಡ ಅನ್ನೋದು ಎಷ್ಟೋ ರಾಜಕೀಯ ನಾಯಕರಿಗೆ ಅದು ಕಣ್ಣಿಗೆ ಕಾಣಿಸ್ತಿಲ್ಲ, ನಿಜ ಹೇಳಬೇಕು ಅಂತಂದ್ರೆ ಇದೀವಿ. ಸೊ ಇದೇ ಥರನೇ ಕರ್ನಾಟಕದ ತುಂಬ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರೀ 10,000 20,000 ರೂಪಾಯಿ ದುಡಿಯೋಕ್ಕೋಸ್ಕರನೇ ಬರ್ತಿದ್ದಾರೆ. ಅದೇ ಜಿಲ್ಲೆಗಳಲ್ಲಿ ಸೊ ಈ ಒಂದು ಇಂಡಸ್ಟ್ರೀಸ್ ಹಬ್ ಮಾಡಿದ್ರೆ ಆ ಒಂದು ಹಳ್ಳಿ ಜನ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಸಹ ಕಡಿಮೆ ಆಗುತ್ತೆ. ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಪರವಾಗಿ ನಿಂತು ಗಟ್ಟಿಯಾಗಿ ಹೋರಾಡ್ತಿದ್ದಾರೆ. ಇದರಲ್ಲಿ ಜಯ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಸಾಧ್ಯವಾದರೆ ರೈತರಿಗೆ ಸಪೋರ್ಟ್ ಮಾಡಿ. ಸೊ ಇಷ್ಟು ಬಿಡದಿ ಟೌನ್ಶಿಪ್ ಬಗ್ಗೆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್.